ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲ್, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಯಾರು ಸ್ಪೆಷಲಿ ಮಕ್ಕಳಿಗಾಗಿ ಪ್ಲ್ಯಾನ್ ಮಾಡ್ತಿದ್ದೀರಾ ಅಥವಾ ಸೆಕ್ಸ್ನಲ್ಲಿ ಟೈಮಿಂಗ್ ಯಾರಿಗೆ ಕಡಿಮೆ ಇದೆ ಅಥವಾ ಓವರಾಲ್ ಸೆಕ್ಸ್ನಲ್ಲಿ ನನಗೆ ಅಷ್ಟು ಸ್ಟ್ರೆಂತ್ ಇಲ್ಲ ಅಥವಾ ಹಾರ್ಡ್ನೆಸ್ ಬರ್ತಾ ಇಲ್ಲ, ಎಷ್ಟು ಹಾರ್ಡ್ ಎರೆಕ್ಷನ್ ಬರಬೇಕು, ಅಥವಾ ಒಂದು ಸತಿ ಸೆಕ್ಸ್ ಮಾಡಿದ್ರೆ ಮತ್ತೊಂದು 2-3 ದಿನ ನನಗೆ ಮನಸ್ಸೇ ಆಗಲ್ಲ ಅಥವಾ ಅದೇ ರಾತ್ರಿ ಸೆಕ್ಸ್ ಮಾಡೋಕ್ಕೆ ಮನಸ್ಸಾಗಲ್ಲ, ಅಥವಾ ಸರ್ ಸೆಕ್ಸ್ ಮಾಡಿದ್ದೀನಿ 2ನೇ ದಿನ ಪೂರ್ತಿ ಕೈಕಾಲು ಹರಿಯುತ್ತೆ, ಕಾಲಿನಲ್ಲಿ ನೋವು ಬರುತ್ತೆ, ಸುಸ್ತು ಅನಿಸುತ್ತೆ, ಮತ್ತು ಸೆಕ್ಸ್ ಮಾಡಬೇಕಂತ ಇಂಟ್ರೆಸ್ಟ್ ಅಲ್ಲ. ಇವೆಲ್ಲ ಲಕ್ಷಣ ಇದ್ದವರು ಎಲ್ಲರೂ ಏನು ಮಾಡಬೇಕು, ಈ 3 ಐಟಮ್ನ ಆಯುರ್ವೇದಿಕ್ ಸ್ಟೋರ್ನಲ್ಲಿ ಪರ್ಚೇಸ್ ಮಾಡಿ. ಅದನ್ನು ಕ್ವಾಂಟಿಟಿ ಜಾಸ್ತಿ ಇಲ್ಲ, 50-50 ಗ್ರಾಮ್. ಏನು ಸಫೇದ್ ಮುಸ್ಲಿ 50 ಗ್ರಾಮು. ಸಫೇದ್ ಮುಸ್ಲಿ ನ್ಯಾಚುರಲ್ ಟೆಸ್ಟೋಸ್ಟಿರಾನ್ನ ಬೂಸ್ಟ್ ಮಾಡುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಅದು ಜಾಸ್ತಿ ಮಾಡುತ್ತೆ. ಆಮೇಲೆ ತಾಲ್ ಮಖಾನ ಅಂತಾರೆ, ಇದು 50 ಗ್ರಾಮ್ ಪೌಡರು. ಇದರಲ್ಲಿ ನ್ಯಾಚುರಲ್ ಸೋರ್ಸ್ ಆಫ್ ಕ್ಯಾಲ್ಶಿಯಂ ಚೆನ್ನಾಗಿರುತ್ತೆ, ಒಳ್ಳೆ ರೀತಿ ಬೋನ್ ಸ್ಟ್ರೆಂತ್ನ ಚೆನ್ನಾಗಿ ಡೆವಲಪ್ ಮಾಡುತ್ತೆ, ವೆರಿ ಸೇಮ್ ಟೈಮ್ ಸೆಕ್ಸ್ ಪವರ್ನಲ್ಲಿ ತುಂಬ ಒಳ್ಳೆಯದು ತಾಲ್ ಮಖಾನ. 3ನೇ ಐಟಮ್ ಅಂದರೆ ಗೋಕುರು. ಇದರಲ್ಲಿ ನೈಸರ್ಗಿಕವಾಗಿ ಏನಿದೆಯಲ್ಲ, ಸ್ವಲ್ಪ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರುತ್ತೆ. ಬಾಡಿನಲ್ಲಿ ಆಗುವ ಇನ್ಫ್ಲಮೇಷನ್, ಸ್ಪೆಷಲಿ ಕೊರೋನಾ ಇನ್ಫೆಕ್ಷನ್ ಆದಮೇಲೆ, ಕೋವಿಡ್ ವ್ಯಾಕ್ಸಿನ್ ಆದಮೇಲೆ ತುಂಬ ಯಂಗ್ ಹುಡುಗರಲ್ಲಿ ಏನಾಗಿದೆ ಅಂದರೆ ಪ್ರೋಸ್ಟೇಟ್ ಗ್ರಂಥಿನಲ್ಲಿ ಊತ ಬಂದಿದೆ, ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್. ಸ್ವಲ್ಪ ಯೂರಿನ್ ಪಾಸ್ ಆದಮೇಲೆ 1 ಅವರ್ ಆದಮೇಲೆ ತಿರ್ಗಾ ಯೂರಿನ್ ಪಾಸ್ ಮಾಡಬೇಕಂತ ಫೀಲಿಂಗ್ ಬರುತ್ತೆ, ರಾತ್ರಿ 3 ಸತಿ ಎದ್ದೇಳಬೇಕು. ಈ ಗೋಕರು ಆ ಯೂರಿನ್ ನಲ್ಲಿ ಬರುವ ಇನ್ಫೆಕ್ಷನ್ನು, ಪ್ರೋಸ್ಟೇಟ್ನಲ್ಲಿ ಬರುವ ಇನ್ಫೆಕ್ಷನ್ನು, ಬಾಡಿನಲ್ಲಿ ಎಲ್ಲೋ ಊತ ಇದ್ದರೆ, ಸ್ಪೆಷಲಿ ಗೋಕುರುನ ನಮ್ಮ ಕಿಡ್ನಿ, ಯುರೇಟರು, ಬ್ಲ್ಯಾಡರು, ಪ್ರೋಸ್ಟೇಟು, ಟೆಸ್ಟಿಕಲ್ಸು, ಟೋಟಲ್ ಈ ಏನು ಏರಿಯಾ ಇದೆಯಲ್ಲ, ಇದಕ್ಕೆ ಒಂದು ಒಳ್ಳೆ ಟಾನಿಕ್ ಇದೆ. ಎಲ್ಲೆಲ್ಲಿ ಊತ ಬಂದಿದೆ ಆ ಊತನ ಎಳೆಯುತ್ತೆ. ಸೊ 50 ಗ್ರಾಮ್ ಸಫೇದ್ ಮುಸ್ಲಿ, 50 ಗ್ರಾಮ್ ತಾಲ್ ಮಖಾನ ಪೌಡರು, 50 ಗ್ರಾಮ್ ಏನಿದೆಯಲ್ಲ ಗೋಕುರು ಪೌಡರ್, 3 ಸೇರಿ ಎಷ್ಟಾಯಿತು, 150 ಗ್ರಾಮ್ ಆಯಿತು. ಒಂದು ಗ್ಲಾಸ್ ಬಾಟಲ್ನಲ್ಲಿ ಹಾಕಿಡಿ. ದಿನ ರಾತ್ರಿ ಮಲಗುವಾಗಂದರೆ 1 ಗ್ಲಾಸ್ ಬಿಸಿ ಹಾಲು ತೊಗೊಳ್ಳಿ. ಈ 3 ಐಟಮ್ ಮಿಕ್ಸ್ ಆಗಿದೆ 1 ಸ್ಪೂನ್ ಮಿಕ್ಸ್ ಮಾಡಿ, ಸಿಪ್ ಬೈ ಸಿಪ್ ರಾತ್ರಿ ಊಟ ಆದಮೇಲೆ ತೊಗೊಳ್ಳಿ. ಇಲ್ಲ ಸರ್ ನನಗೆ ರಾತ್ರಿ ಆಗಿಲ್ಲ ಅಂತ ಬೆಳಗ್ಗೆ ತೊಗೊಳ್ಳಿ. 1 ಟೈಮ್ 21 ಡೇಸ್ ಮಾಡಿ, 21 ದಿನ. ಕುದುರೆ ಥರ ಬಲ ಬರುತ್ತೆ, ವೀರ್ಯ ಸ್ಟ್ರಾಂಗ್ ಆಗುತ್ತೆ, ಒಳ್ಳೆ ಹೆಲ್ದಿ ಮಗು ಹುಟ್ಟುತ್ತೆ, ಒಳ್ಳೆ ಸೆಕ್ಸ್ ಪವರ್ ಬರುತ್ತೆ, ಒಳ್ಳೆ ಟೈಮಿಂಗ್ ಸಿಗುತ್ತೆ. ಓವರಾಲ್ ಒಂದು ಸತಿ ಸೆಕ್ಸ್ ಮಾಡಿದ್ರೆ ಮತ್ತೆ ತಿರ್ಗಾ ಸೆಕ್ಸ್ ಮಾಡಬೇಕಂತ ಫೀಲಿಂಗ್ ಬರುತ್ತೆ. ಅಷ್ಟು ಪವರ್ಫುಲ್ ಇಂಗ್ರೀಡಿಯೆಂಟ್ ಈ ರೆಮಿಡಿ ಏನಿದೆಯಲ್ಲ, ಆಯುರ್ವೇದಿಕ್ ಟೆಕ್ಸ್ಟ್ ಬುಕ್ನಲ್ಲಿ ವಾಜೀಕರಣ ಚಿಕಿತ್ಸೆ ಅಂತ ಚಾಪ್ಟರ್ನಲ್ಲಿ ಬರೆದಿಟ್ಟಿದ್ದಾರೆ. ಸಫೇದ್ ಮುಸ್ಲಿ, ತಾಲ್ ಮಖಾನ, ಗೋಕುರು ಈಜಿಲಿ ಅವೈಲೇಬಲ್ ಮೆಡಿಸಿನ್, ಎಲ್ಲ ಕಡೆ ಸಿಗುತ್ತೆ. ರೆಗ್ಯುಲರ್ ಆಗಿ ತಾವು ಯೂಸ್ ಮಾಡಿ. ಮತ್ತೊಂದು ಏನು ಪ್ರಯೋಗ ಹೇಳ್ತೀನಿ, ಸ್ಪೆಷಲಿ ಯಾರಿಗೆ ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು, ಯೂರಿನ್ ರಿಪೀಟೆಡ್ಲಿ ಇನ್ಫೆಕ್ಷನ್ ಆಗುತ್ತೆ, ಯೂರಿನೇಟ್ ಏನು ಕಂಪ್ಲೀಟ್ಲಿ ಏನು ಸಿಸ್ಟಮ್ ಏನಿದೆಯಲ್ಲ ಅದು ವೀಕ್ ಆಗಿದ್ದರೆ ಅಂಥವ್ರು ಏನು ಮಾಡಿ, ದಿನ 1 ಗ್ಲಾಸ್ ಹಾಲು ತಗೊಳ್ಳಿ, ಅದರಲ್ಲಿ 4 ಖರ್ಜೂರ ಹಾಕಿ, ಖರ್ಜೂರ ಒಳಗಡೆ ಬೀಜ ತೆಗೆದ್ಬಿಟ್ಟು ಸ್ವಲ್ಪ ಚಾಪ್ ಮಾಡಿಬಿಟ್ಟು ಹಾಕಿಬಿಡಿ ಆ ಹಾಲಿನಲ್ಲಿ. ಆ ಹಾಲು ಹೀಗೂ ಕುದಿಸ್ಬೇಕಂದ್ರೆ 1 ಗ್ಲಾಸ್ ಇದ್ದಿದ್ದು ಅರ್ಧ ಗ್ಲಾಸ್ ಆಗೋರಿಗೆ ಚೆನ್ನಾಗಿ ಸ್ಲೋ ಫ್ಲೇಮ್ ಮೇಲೆ ಕುದಿಸ್ಬೇಕು. ಅದಕ್ಕೆ 1 ಗ್ಲಾಸ್ದು ಅರ್ಧ ಗ್ಲಾಸ್ ಹಾಲಾದ್ಮೇಲೆ ಸ್ಲೋಲಿ ಸಿಪ್ ಬೈ ಸಿಪ್ ಕುಡಿಬಹುದು. ಇಷ್ಟು ಒಳ್ಳೆ ಪವರ್ ಬರುತ್ತೆ, ಇಷ್ಟು ಒಳ್ಳೆ ಸ್ಟ್ರೆಂತ್ ಬರುತ್ತೆ. ಆ ಯೂರಿನರಿ ಟ್ರ್ಯಾಕ್ ಏನು ಪೈಪ್ಸ್ ಇರುತ್ತಾರಲ್ಲ, ಯೂರೇಟರ್ ಇರ್ಬೋದು, ಆ ಬ್ಲ್ಯಾಡರ್ ಇರ್ಬೋದು, ಆ ಪ್ರೋಸ್ಟೇಟ್ ಇದರಲ್ಲಿ ಫುಲ್ ಪವರ್ ಬಂದ್ಬಿಡುತ್ತೆ. ಆವಾಗ ರಿಪೀಟೆಡ್ಲಿ ಏನು ಯೂರಿನೇಷನ್ ಆಗ್ತಾ ಇದೆಯಲ್ಲ ಅದು ಸ್ಟಾಪ್ ಆಗುತ್ತೆ. ಪ್ರೋಸ್ಟೇಟ್ನಲ್ಲಿ ಬರೆಯುವ ಊತ ಏನಿದೆ ಅದನ್ನು ಸ್ಟಾಪ್ ಆಗುತ್ತೆ.
ಈ ಪ್ರಯೋಗ ಒಂದು 15 ದಿನ ಮಾಡಿ ನೋಡಿ. ನಿಮಗೆ ಚೆನ್ನಾಗಿ ಅನಿಸಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಬಂದು ಕಮೆಂಟ್ ಮಾಡಿ. ಯಾಕಂದರೆ ಈ ಪ್ರಯೋಗಗಳು ನಾನು ಏನೇನು ಹೇಳ್ತಾ ಇದೆಯಲ್ಲ, ಇದು ಎಲ್ಲ ಸಿದ್ಧ ಪ್ರಯೋಗಗಳು. ಸಿದ್ಧ ಪ್ರಯೋಗಗಳು ಅಂದರೆ ಎಷ್ಟೋ ಪೇಷಂಟ್ನ ಕೊಟ್ಟು ಅವ್ರಿಗೆ ಚೆನ್ನಾಗಿ ಆದಮೇಲೆ ಬುಕ್ನಲ್ಲಿ ಬರೆದಿದ್ದ ಪ್ರಯೋಗಗಳಿದು. ಇದು ಸುಮ್ಮನೆ ಟ್ರಯಲ್ ಆ್ಯಂಡ್ ಎರರ್ ಇಲ್ಲ. ಎಷ್ಟೋ ಪೇಷಂಟ್ನ ಕೊಟ್ಟಾದ್ಮೇಲೆ ಅವ್ರಿಗೆ ಚೆನ್ನಾಗಿ ಅನ್ಸಾದ್ಮೇಲೆ ಇದು ಟ್ರಸ್ಟೆಡ್ ಪ್ರಾಡಕ್ಟ್ಸ್ ಇವೆಲ್ಲ. ಯಾವ ಡಾಕ್ಟ್ರ್ ಹತ್ರನೂ ಹೋಗೋದು ಅವಶ್ಯಕತೆ ಇಲ್ಲ. ನೀವೇ ನಿಮ್ಮ ಡಾಕ್ಟ್ರಾಗಿ, ನೀವೇ ನಿಮ್ಮ ಮನೆಯಲ್ಲಿನೇ ಇವೆಲ್ಲ ಕಿಚನ್ನಲ್ಲಿ ಸಿಗುವ ಐಟಮ್ಗಳು ನೀವೇ ಮಾಡ್ಕೊಳ್ಳಿ. ಸೆಕ್ಸ್ನ ಒಳ್ಳೆ ರೀತಿ ಎಂಜಾಯ್ ಮಾಡಿ. ನಮಸ್ಕಾರ.